ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಗಮ ಮಂಡಳಿಯ ನೌಕರರೇ, ಕೇಂದ್ರ ಸರ್ಕಾರಿ ನೌಕರರೇ, ನಿವೃತ್ತ ನೌಕರರೇ ಹಾಗೂ ಎಲ್ಲ ನೌಕರರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ಕೊಡಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಈಡೇರಲಿ. 2026ನೇ ಸಾಲಿನಲ್ಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಲಿ. ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಸಮಸ್ತ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರು, ಸಬ್ಸ್ಕ್ರೈಬರ್ಗಳ ಕುಟುಂಬಕ್ಕೆ ಆ ದೇವರು ಒಳ್ಳೆಯದನ್ನು ಮಾಡಲಿ. 2026ನೇ ಇಸ್ವಿಯಲ್ಲಿ ಏನೇನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಹೊಸ ವರ್ಷದಲ್ಲಿ ಹೊಸ ಉತ್ಸಾಹದೊಂದಿಗೆ, ಹೊಸ ಹರ್ಷದೊಂದಿಗೆ ಎಲ್ಲ ಸಮಸ್ತ ನೌಕರ ಕುಟುಂಬ ವರ್ಗದವರಿಗೆ, ನೌಕರರಿಗೆ ಹಲವಾರು ನಿರೀಕ್ಷೆಗಳಿದೆ. ಸರ್ಕಾರಿ ನೌಕರರ ನಿರೀಕ್ಷೆಗಳೇ ಬೇರೆ, ನಿವೃತ್ತ ಸರ್ಕಾರಿ ನೌಕರರ ನಿರೀಕ್ಷೆಗಳೇ ಬೇರೆ, ಅನುದಾನಿತ ನೌಕರರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ಎಲ್ಲರ ನಿರೀಕ್ಷೆಗಳು ಬೇರೆ ಬೇರೆಯೇ ಇರುತ್ತೆ. ಒಬ್ಬೊಬ್ಬರ ನಿರೀಕ್ಷೆಗಳೇ ಏನು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರ ನಿರೀಕ್ಷೆಗಳೇನು ಅಂದರೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಕ್ಯಾಶ್ಲೆಸ್ಸೇ ಆಗಿರಬೇಕು. ಪ್ರತಿ ತಿಂಗಳು ನಾವು ಫಂಡನ್ನು ಕೊಡೋದಾಗಬಾರ್ದು, ವಂತಿಕೆಯನ್ನು ಕೊಡೋದಾಗಬಾರ್ದು. ಈ ವಂತಿಕೆಯನ್ನು ರದ್ದುಪಡಿಸಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟೇ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು. ಮತ್ತೊಂದು, 7th ಪೇ ಕಮಿಷನ್ನಲ್ಲಿ ಜಾರಿಯಾಗಲು ಬಾಕಿ ಇರುವಂತಹ ಎಲ್ಲ ಶಿಫಾರಸುಗಳನ್ನು ತಕ್ಷಣ ಜಾರಿ ಮಾಡಬೇಕು ಅನ್ನೋದು ಮತ್ತೊಂದು ಬೇಡಿಕೆ. ಅದರ ಜೊತೆಯಲ್ಲಿ 2026ನೇ ಸಾಲಿನಲ್ಲಿ 2 ಬಾರಿ DA ಹೆಚ್ಚಳ ಆಗತ್ತೆ. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ DA ವಿಚಾರದಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. 7th ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಕೇಂದ್ರ ಸರ್ಕಾರ ಕೊಟ್ಟಂಥ 1% DAಗೆ 7.22% ಕೊಡಬೇಕು ಅಂತ, ಅಂದರೆ 3/4%ಗಿಂತ ಕಡಿಮೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬ ಅನ್ಯಾಯಗಳಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ DAಯನ್ನು ಕೊಡುತ್ತೋ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರಿಗೂ ಕೂಡ ಕೇಂದ್ರ ಸೆಂಟ್ರಲ್ 3% ಕೊಟ್ಟರೆ 3%, 2% ಕೊಟ್ಟರೆ 2%, ಈ ರೀತಿ ಮಾಡಬೇಕು. ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಸೆಂಟ್ರಲ್ ಪೇ ಆಗಬೇಕು ಅಂತ. ಸೆಂಟ್ರಲ್ ಪೇಗೂ ಸ್ಟೇಟ್ ಪೇಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ, 7th ಪೇ ಕಮಿಷನ್ನು ಏನು ರೆಕಮೆಂಡೇಶನ್ ಆಗಿ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ಸೆಂಟ್ರಲ್ ಪೇಗೂ ಹಾಗೂ ಸ್ಟೇಟ್ ಪೇಗೂ ಸುಮಾರು 68% ಡಿಫ್ರೆನ್ಸಸ್ ಇತ್ತು. ನಮಗೆ 28% ಅಷ್ಟು ಸ್ಪ್ಲಿಟ್ಮೆಂಟ್ ಎಲ್ಲ ಸೇರಿ ನಮಗೆ 7th ಪೇ ಕಮಿಷನ್ನು ರೆಕಮೆಂಡೇಶನ್ ಆದ್ರ ಮೇಲೆ ಆ ಡಿಫ್ರೆನ್ಸು 40%ಗೆ ಇಳಿದಿದೆ. ಈಗ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನು ಘೋಷಣೆ ಮಾಡಿದೆ, ಸಮಿತಿಯನ್ನು ರಚನೆ ಮಾಡಿದೆ. ಇನ್ನೇನು 6 ತಿಂಗಳು ವರ್ಷದಲ್ಲಿ ತನ್ನ ವರದಿಯನ್ನು ಕೊಡುತ್ತೆ, ಇಂಪ್ಲಿಮೆಂಟ್ ಆಗತ್ತೆ. ಅಲ್ಲಿ 50% ಏನು ಸಂಬಳ ಹಾಗೂ ಪಿಂಚಣಿ ಹೈಕಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ 2.29% ಅಂತ ಹೇಳಿದ್ರೆ ಅಷ್ಟು ಆಗತ್ತೆ. ಅಷ್ಟು ಆದರೆ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಆಗುವಂಥ ಡಿಫ್ರೆನ್ಸ್ಗಳನ್ನು ನೀವು ನೋಡಿದ್ರೆ, ಈಗಾಗಲೇ 40% ಇದೆ, ಮತ್ತು 50% ಸೇರಿದ್ರೆ 90% ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಆಲ್ಮೋಸ್ಟು 1 to double ಸ್ಯಾಲ್ರಿ ಪೆನ್ಷನ್ನು ಅವ್ರಿಗೆ ಸಿಗತ್ತೆ. ಹಾಗಾಗಿ 7ನೇ ವೇತನ ಆಯೋಗ ಏನು ರೆಕಮೆಂಡೇಶನ್ ಮಾಡಿತ್ತಲ್ಲ 2027ರಲ್ಲಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ಮಾಡಬೇಕು ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು.
ಅದ್ರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಯಾವುದೇ ರಾಜ್ಯ ಸರ್ಕಾರಗಳು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. 7th ಪೇ ಕಮಿಷನ್ನು ತನ್ನ ರೆಕಮೆಂಡೇಷನ್ನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿತ್ತು, ಯಾರಿಗೆ 70 ವರ್ಷ ಆಗಿದೆ ಪಿಂಚಣಿದಾರರು, 70 ವರ್ಷದಿಂದ 80 ವರ್ಷದ ವಯೋಮಿತಿಯಲ್ಲಿ ಇರೋರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ರೆಕಮೆಂಡೇಷನ್ ಮಾಡಿತ್ತು. ಇದುವರೆಗೂ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. 80 ಇಯರ್ಸ್ ನಂತರ ಅದು ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋ ಪ್ರಕಾರ 20%, 30%, 50%, 100%ವರೆಗೂ ಹೆಚ್ಚುವರಿ ಪಿಂಚಣಿ ಸಿಗತ್ತೆ. ಈ 7th ಪೇ ಕಮಿಷನ್ನ ರೆಕಮೆಂಡೇಷನ್ಗಳು ಇದುವರೆಗೂ ಸರಿಯಾಗಿ ಜಾರಿಯಾಗಿಲ್ಲ ಅನ್ನೋ ಒಂದು ಆರೋಪಗಳು ಇದೆ. ಸುಮಾರು 21ರಿಂದ 30 ಶಿಫಾರಸುಗಳು ಇದುವರೆಗೆ ಜಾರಿಯಾಗದೆ ಬಾಕಿ ಉಳ್ಕೊಂಡಿದೆ. ಅದನ್ನು ಕೂಡ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು. 1/7/2022ರಿಂದ 31/7/2024 ನಡುವೆ ಯಾರ್ಯಾರು ರಿಟೈರ್ಡ್ ಆಗಿದ್ರಲ್ಲ, ಒಂದು 30,000 ಜನ ರಿಟೈರ್ಡ್ ಆಗಿದ್ದಾರೆ. ಆ 30,000 ಜನರಿಗೂ ಕೂಡ 7ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ, DCRG, ಕಮಿಟೇಷನ್, EL ಎನ್ಕ್ಯಾಶ್ಮೆಂಟ್ ಪ್ರತಿಯೊಂದು ಸೌಲಭ್ಯಗಳನ್ನು ಕೊಡಬೇಕು. ಯಾಕೆ ಅಂತ ಕೇಳಿದ್ರೆ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸ್ಯಾಕ್ರಿಫೈಸ್ ಅಂದರೆ ನಮಗೆ ಆ್ಯಕ್ಚುಲ್ ಆಗಿ 2022 ಜುಲೈನಲ್ಲೇ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಬೇಕಿತ್ತು. ಈಗ ಆಲ್ರೆಡಿ ಅದೇ ಡೇಟಿಗೆ ಇಂಪ್ಲಿಮೆಂಟ್ ಆಗಿದೆ. ಆದರೆ ನಮಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಸಿಕ್ಕಿರೋದು ಯಾವಾಗಿಂದ 1/8/2024ರಿಂದ ಆಲ್ಮೋಸ್ಟ್ 2 ಇಯರ್ಸು ನಮಗೆ ಲಾಸ್ ಆಯಿತು. ಸಂಬಳದಲ್ಲಿ, ಪಿಂಚಣಿಯಲ್ಲಿ, ಇತರೆ ಭತ್ತಗಳಲ್ಲಿ ಲಾಸ್ ಆಗಿದೆ. ಆ ಲಾಸನ್ನು ಅರಿಯರ್ಸ್ ಮಾಡೋವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಆದರೆ ಸರ್ಕಾರಿ ನೌಕರರನ್ನು ಹೇಗೋ ಅದರಿಂದ ಬಚಾವಾಗ್ಬೋದು. ಆದರೆ ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗಾದರೂ ಕೂಡ 2 ವರ್ಷದ ಅರಿಯರ್ಸ್ ಕೊಡಬೇಕಲ್ವಾ? ಖಂಡಿತವಾಗಿಯೂ ಕೊಡಬೇಕು. ಈ ಮಧ್ಯೆ ಏನು 2022ರಿಂದ 2024 ಮಧ್ಯೆ ರಿಟೈರ್ಡ್ ಆದಂಥ ಒಂದು 30,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ನಿನ್ನ 6th ಪೇ ಕಮಿಷನ್ ಆಧಾರದಲ್ಲೇ ಪೆನ್ಷನ್ ಬೆನಿಫಿಟ್ಸ್ ಕೊಡೋದು ತಪ್ಪು. ಹಾಗಾಗಿ 2026ನೇ ಸಾಲಿನಲ್ಲಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು. ಅದರಲ್ಲೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟು, ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸುವತ್ತ, ಗುಡ್ ನ್ಯೂಸ್ ಕೊಡಿಸುವತ್ತ ಸದಾ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.